ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಪಂದ್ಯವನ್ನು ಈಸಿಯಾಗಿ ವಿನ್ ಆಗಿದ್ದಾರೆ ಭಾರತ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಹಲವು ದಿನಗಳ ಬಳಿಕ ನಮಗೆ ನೋಡೋದಕ್ಕೆ ಸಿಕ್ತು. ರೋಕೋ ಪಾರ್ಟ್ನರ್ಶಿಪ್ ಸಿಕ್ತು ಮೂರನೇ ODIನಲ್ಲಿ. ಪೀಕ್ 2013 ಡೇಸ್ಗೆ ಕರ್ಕೊಂಡೋಯ್ತು ಅಂತಲೇ ಹೇಳ್ಬೋದು. 2020 ಬಳಿಕ ಈ ಥರದ ಪಾರ್ಟ್ನರ್ಶಿಪ್ ಬಂದಿರಲಿಲ್ಲ ಅನ್ಸುತ್ತೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರ ನಡುವೆ. ಸೊ ಸಲೀಸಾಗಿನೇ ಮ್ಯಾಚ್ ಮುಗಿಸ್ತಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚನ್ನು. ಸೊ ಇದರೊಂದಿಗೆ ಸರಣಿ ಕ್ಲೀನ್ ಸ್ವೀಪ್ ಆಗೋದನ್ನು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು ಭಾರತ. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋದ ಪಡ ಅಂತ ಸ್ಟಾರ್ಟ್ ಮಾಡೋಣ. ಸೊ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಪ್ರಾಬಬ್ಲಿ ಫಸ್ಟ್ 2 ಮ್ಯಾಚ್ ಬೌಲಿಂಗ್ ಫಸ್ಟ್ ಮಾಡಿ ವಿನ್ ಆಗಿದ್ರು. ಸೊ ಸೀರೀಸ್ ಹೇಗೂ ವಿನ್ ಆಗಿದೆ. ಒಂದು ರಿಸ್ಕ್ ತಗೊಂಡು ಬ್ಯಾಟಿಂಗ್ ಆಡಬೇಡೋಣ ಅಂತ ತಗೊಂಡ್ರು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಬ್ಯಾಟಿಂಗ್ ವಿಕೆಟ್ ಕೂಡ ಇತ್ತು ಅನ್ಸುತ್ತೆ, ಅದಕ್ಕೆ ತಗೊಂಡಿದ್ರು. ಸೊ ಅದೇ ರೀತಿ ಪಾರ್ಟ್ನರ್ಶಿಪ್ ಕೂಡ ಬಂದಿತ್ತು ಹೆಡ್ ಮತ್ತು ಮಾರ್ಷ್ ಅವರ ನಡುವೆ. ಅತ್ಯುತ್ತಮವಾದ ಓಪನಿಂಗ್ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಹೆಡ್ ಮತ್ತು ಮಾರ್ಷ್ ಅವರ ನಡುವೆ. 50+ ಪಾರ್ಟ್ನರ್ಶಿಪ್ ಬಂದಿತ್ತು. ಸೊ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದು ಅಂದರೆ ಮೊಹಮ್ಮದ್ ಸಿರಾಜ್ ಅವರು ಹೆಡ್ ಅವರ ವಿಕೆಟನ್ನು ತೆಗಿತಾರೆ. ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು ಟ್ರಾವಿಸ್ ಹೆಡ್ ಅವರು. 25 ಬಾಲ್ನಲ್ಲಿ 29 ರನ್ ಹೊಡೆದು ಚೆನ್ನಾಗಿ ಆಡ್ತಾ ಇದ್ರು. ಅವರನ್ನು ಔಟ್ ಮಾಡ್ತಾರೆ ಹೆಡ್ ಅವರು. ಸೊ ಇವರಿಗೆ 61ಕ್ಕೆ 1 ವಿಕೆಟ್ ಕಳೆದುಕೊಳ್ತಾರೆ. ಅದಾದ ಬಳಿಕ ಅಕ್ಷರ್ ಪಟೇಲ್ ಅದು ಬ್ಯೂಟಿಫುಲ್ ಬಾಲ್ ಹಾಕಿ ಮಿಚೆಲ್ ಮಾರ್ಷ್ ಅವರನ್ನು ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ 82ಕ್ಕೆ 2 ವಿಕೆಟ್ ಕಳೆದುಕೊಳ್ತಾರೆ. ಸೊ ಅದಾದ ಬಳಿಕ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಶಾರ್ಟ್ ಮತ್ತು ರೆಂಚ್ ಅವರ ನಡುವೆ. ಸೊ ಅದು ಕೂಡ ಎಂಡ್ ಮಾಡ್ತಾರೆ ವಾಷಿಂಗ್ಟನ್ ಸುಂದರ್ ಅವರು. ಅದಾದ ಬಳಿಕ ಕ್ಯಾರಿ ಮತ್ತು ರೆಂಚ್ ನಡುವೆ ಕೂಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಸ್ವಲ್ಪ ಬಿಗ್ ಪಾರ್ಟ್ನರ್ಶಿಪ್ ಆಗಿತ್ತಿದು ಲಿಟ್ರಲಿ. ಸೊ 59 ಪಾರ್ಟ್ನರ್ಶಿಪ್ ಆಗಿತ್ತಿದು. ಇದನ್ನು ಬ್ರೇಕ್ ಮಾಡ್ತಾರೆ ಹರ್ಷಿತ್ ರಾಣಾ ಅವರು. ಹರ್ಷಿತ್ ರಾಣಾ ಕೊನೆಗೆ ಒಳ್ಳೆ ಸ್ಪೆಲ್ ಹಾಕಿದ್ರು. ಸೊ ಕೊನೆಗೆ ಜಾಸ್ತಿ ಏನು ಪಾರ್ಟ್ನರ್ಶಿಪ್ ಬರಲಿಲ್ಲ. ಆಸ್ಟ್ರೇಲಿಯಾ ಕೊಲ್ಯಾಪ್ಸ್ ಆಗಿಬಿಟ್ರು. ಸೊ ಓವನ್ ಬೇಗ ಔಟ್ ಆಗ್ತಾರೆ, ಸ್ಟಾರ್ಕ್ ಬೇಗ ಔಟ್ ಆಗ್ತಾರೆ, ಕಾನ್ಲಿ ಕೂಡ ಜಾಸ್ತಿ ಹೊತ್ತಿರೋದಕ್ಕಾಗೋದಿಲ್ಲ ಇವತ್ತು. ಸೊ ಇವರೆಲ್ಲರ ನಡುವೆ ರೆಂಚೋ ಅರ್ಧಶತಕವನ್ನು ಪೂರೈಸಿ ಔಟ್ ಆಗ್ತಾರೆ. 56 ರನ್ ಗಳಿಸಿ ಔಟ್ ಆಗ್ತಾರೆ. ಟಾಪ್ ಪರ್ಫಾರ್ಮರ್ ಅವರೇ ಆಗ್ತಾರೆ ಆಸ್ಟ್ರೇಲಿಯಾ ಕಡೆ. ಕೊನೆಗೆ ಅಲ್ಲಿ 16 ರನ್ ಹೊಡಿತಾರೆ. ಸೊ ಇದರೊಂದಿಗೆ 236ಕ್ಕೆ ಆಲ್ ಔಟ್ ಆಗ್ತಾರೆ ಆಸ್ಟ್ರೇಲಿಯಾ. ಹರ್ಷಿತ್ ರಾಣಾ 4 ವಿಕೆಟ್ ಪಡಿತಾರೆ. ಸಿರಾಜ್, ಪ್ರಸಿದ್ಧ್, ಕುಲ್ದೀಪ್ ಹಾಗೂ ಅಕ್ಷರ್ 1 ವಿಕೆಟ್ ಪಡೆದರೆ ವಾಷಿಂಗ್ಟನ್ ಸುಂದರ್ 2 ವಿಕೆಟ್ ಪಡಿತಾರೆ. ಸೊ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅತ್ಯುತ್ತಮವಾಗಿ ಮಿಡ್ಲ್ ಓವರನ್ನು ಹಾಕಿದ್ರು ಅಂತ ಹೇಳ್ಬೋದು. ಸೊ ಆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರಿಂದನೇ ಪ್ರಾಬಬ್ಲಿ ಲಾಸ್ಟಲ್ಲಿ ಬೇಗನೆ ವಿಕೆಟ್ಸ್ ಹೋಯಿತು. ಸೊ ಹರ್ಷಿತ್ ರಾಣಾ ಟಾಪ್ ವಿಕೆಟ್ ಟೇಕರ್ ಆಗ್ತಾರೆ. ಸೊ 237 ರನ್ ಬೆನ್ನತ್ತಿದ ಭಾರತ ತಂಡಕ್ಕೆ ಅತ್ಯುತ್ತಮ ಆರಂಭ ದೊರೆಯುತ್ತೆ. ಶುಭನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅತ್ಯುತ್ತಮ ಆರಂಭವನ್ನು ಒದಗಿಸ್ತಾರೆ. ಹೇಗೆ ಆಸ್ಟ್ರೇಲಿಯಾಕ್ಕೆ ಒಳ್ಳೆ ಆರಂಭ ಸಿಕ್ಕಿತ್ತು ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರು ಭಾರತಕ್ಕೂ ಕೂಡ ಒಳ್ಳೆಯ ಆರಂಭವನ್ನು ಒದಗಿಸಿಕೊಟ್ಟಿದ್ರು. ಸೊ ಮೊದಲ ಬ್ರೇಕ್ ಥ್ರೂ ಕೊಡ್ತಾರೆ ಹೇಜಲ್ವುಡ್ ಅವರು. 24 ರನ್ ಗಳಿಸಿದ ಗಿಲ್ ಅವರ ವಿಕೆಟನ್ನು ತೆಗಿತಾರೆ. ಸೊ ಬ್ಯೂಟಿಫುಲ್ ಬಾಲ್ ಆಗಿತ್ತು. ಹೇಜಲ್ವುಡ್ ಥ್ರೂ ಔಟ್ ದ ಸೀರೀಸ್ ಬೆಂಕಿ ಬಾಲಿಂಗನ್ನು ಮಾಡಿದ್ದಾರೆ. ವಿಕೆಟ್ ಜಾಸ್ತಿ ಇಲ್ಲದೇ ಇರ್ಬೋದು, ಆದರೆ ಬಾಲಿಂಗ್ ಮಾತ್ರ ಪರ್ಫೆಕ್ಟ್ ಆಗಿತ್ತು ಅವ್ರದ್ದು. ಸೊ ಎಲ್ರಿಗೂ ಥ್ರೆಟ್ ಆಗಿದ್ದು ಅವರೇನೆ. ಇನ್ಫ್ಯಾಕ್ಟು ಒಂದು ಕಡೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ರು. ಸೊ ಇನ್ನೊಬ್ಬರು ಆ ಕಡೆ ವಿಕೆಟ್ ತೆಗೆದ್ರು ಅಷ್ಟೇ. ಸೊ ಆದರೆ ಪ್ರೆಷರ್ ಬಿಲ್ಡ್ ಮಾಡಿದ್ದು ಕ್ರೆಡಿಟ್ ಎಲ್ಲ ಹೇಜಲ್ವುಡ್ಗೆ ಹೋಗಬೇಕು ಈ ಸೀರೀಸ್ನಲ್ಲಿ. ಸೊ ಅವರು ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ಬರ್ತಾರೆ. 2 ಮ್ಯಾಚ್ 2-0ಗೆ ಔಟ್ ಆಗಿದ್ರು. ಸೊ ಈ ಮ್ಯಾಚ್ ಡಿಲಿವರ್ ಮಾಡಲೇಬೇಕಾಗಿತ್ತು ವಿರಾಟ್ ಕೊಹ್ಲಿ ಅವರು. ಸೊ ಅದೇ ರೀತಿ ಮೊದಲ ರನ್ನಲ್ಲೇ ಸೆಲೆಬ್ರೇಟ್ ಮಾಡೋದನ್ನು ನೋಡಿದ್ವಿ ನಾವು. ಸೊ ಅಂತೂ ಒಂದು ನೋಡಿದ್ನಪ್ಪ ಅಂತ. ಸೊ ಆಮೇಲೆ ಶುರುವಾಗುತ್ತೆ ವಿರಾಟ್ ಕೊಹ್ಲಿ ಅವರ ಅಬ್ಬರ, ಹಾಗೆಯೇ ರೋಹಿತ್ ಶರ್ಮಾ ಅವರ ಅಬ್ಬರ. ಸೊ ಟಿಪಿಕಲ್ ಕೊಹ್ಲಿ ಇನ್ನಿಂಗ್ಸು ಒಂದು ಕಡೆ. ಆದರೆ ರೋಹಿತ್ ಶರ್ಮಾ ತಮ್ಮ ಫಾರ್ಮನ್ನು ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾರೆ. ಹೋದ ಮ್ಯಾಚ್ನಲ್ಲಿ ಗೇನ್ ಮಾಡ್ಕೊಂಡಿದ್ರು ಫಾರ್ಮನ್ನು, ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ. ಸ್ಲೋಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಇವರ ನಡುವೆ. ಆಮೇಲೆ ಅಗ್ರೆಸಿವ್ ಆಗ್ತಾರೆ ರೋಹಿತ್ ಶರ್ಮಾ ಅವರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಆಸ್ ಯೂಶುವಲ್ ಕ್ಲಾಸಿಕಲ್ ಟಚ್ ಮುಖಾಂತರ ಬೌಂಡ್ರಿಗಳನ್ನು ಕಲೆ ಹಾಕಿದ್ರು. ಸೊ ಇದರೊಂದಿಗೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಹೋಯಿತು. ಸೊ ದೊಡ್ಡ ಪಾರ್ಟ್ನರ್ಶಿಪ್ ಆಯಿತು ಇದು. ಸೊ 100 ರನ್ ಮೇಲೆ ಆಯಿತು ಈ ಪಾರ್ಟ್ನರ್ಶಿಪ್ಪು. ಅದಾದ ಬಳಿಕ ರೋಹಿತ್ ಶರ್ಮಾ ಅವರು ಕೂಡ 100 ಮಾಡ್ತಾರೆ. ಸೊ ಅತ್ಯುತ್ತಮವಾಗಿತ್ತು. ಹಲವಾರು ದಾಖಲೆಗಳು ಕೂಡ ಉಡಿಸ್ ಆಯಿತು ಅಂತ ಹೇಳ್ಬೋದು. ಇನ್ಫ್ಯಾಕ್ಟು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರೇ ಈ ಸುಮಾರು ದಾಖಲೆನ ಉಡಿಸ್ ಮಾಡಿದ್ದಾರೆ ಇವತ್ತು. ಸೊ ದಾಖಲೆಗಳ ಉಡಿಸ್ ಕೂಡ ಆಯಿತು. ವಿರಾಟ್ ಕೊಹ್ಲಿ ಕೂಡ ಇನ್ನೊಂದು ಎಂಡಲ್ಲಿ ಚೆನ್ನಾಗಿ ಆಡಿ 50+ ಹೊಡಿತಾರೆ. ಸೊ ಕೊನೆಯಲ್ಲಿ ರೋಹಿತ್ ಶರ್ಮಾ 121ಕ್ಕೆ ನಾಟ್ಔಟ್ ಆಗಿದ್ದರೆ ಕೊಹ್ಲಿ 74ರಲ್ಲಿ ನಾಟ್ಔಟ್ ಆಗಿರ್ತಾರೆ. 168 ರನ್ಗಳ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ನೋಡೋದಕ್ಕೆ ಸಿಕ್ತು. ಸೊ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್. ಈ ಥರ ಪಾರ್ಟ್ನರ್ಶಿಪ್ಪನ್ನು ನಾವು ಸಣ್ಣ ಇರ್ಬೇಕಾದ್ರೆ ತುಂಬಾ ನೋಡ್ತಾ ಇದ್ವಿ. 2013-14 ಆ ಟೈಮ್ನಲ್ಲಿ. 2019 ತನಕನೂ 3 ಜನ ಇದ್ದರು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಶಿಖರ್ ಧವನ್ ಅವರು. ಸೊ ಇವರ ಪಾರ್ಟ್ನರ್ಶಿಪ್ ನೋಡಿನೇ ರೂಢಿಯಾಗಿತ್ತು. ಸೊ ತುಂಬ ದಿನದಿಂದ ಮಿಸ್ ಆಗಿತ್ತು. ಇವತ್ತು ಸುಮಾರು ದಿನ ಆದಮೇಲೆ ಇವತ್ತು ಆ ಪಾರ್ಟ್ನರ್ಶಿಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅಂತೂ 1 ಮ್ಯಾಚ್ ವಿನ್ ಆಗಿ ಸರಣಿ ಸ್ವೀಪ್ ಆಗೋದನ್ನು ತಪ್ಪಿಸ್ಕೊಂಡಿದ್ದೀವಿ. ಸೊ ನೋಡೋಣ ಮುಂದಿನ T20 ಸೀರೀಸ್ನಲ್ಲಿ
ಕಂಬ್ಯಾಕ್ ಮಾಡಿ ಗೆಲ್ತಾರ ಭಾರತ ಅಂತ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರೋ ಕಪ್ ಫ್ಯಾನ್ಸ್ ಇದ್ದರೆ ಹೇಗಿನ್ನಿಸ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.